केतुं कृण्वन्न केतवेपेशो मर्या अपेशसे समुषद्भिरजायथाः ब्रह्मा देवानां पदवीः कवीनां ऋषिर्विप्राणां महिषो मृगाणां श्येनो गृध्राणागस्वति तिर्वनानागुं सोमः पवित्रमत्येति रेभन् सचित्रचित्रं चितयन्तमस्मै चित्रक्षत्रचित्रतमं वयोधां चन्द्रं रयिं पुरवीरं बृहन्तं चन्द्रचन्द्राभिगृणुते युवस्वा श्रीगुरुभ्यो नमः हरि ओಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಎರಡು ಬದಲಾವಣೆಗಳು. ಒಂದು, ಶುಕ್ರ 1ನೇ ತಾರೀಕು ಮಾರ್ಚ್ ಶುಕ್ರ 3ನೇ ಮನೆಯಿಂದ 4ನೇ ಮನೆಗೆ ಹೋಗ್ತಾರೆ. ಅಂದ್ರೆ ಲಾಭಸ್ಥಾನಾಧಿಪತಿ ಹಾಗೂ 6ನೇ ಮನೆಯ ಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರ ಸುಖ ಸ್ಥಾನಕ್ಕೆ ಬರ್ತಾರೆ. ಉಚ್ಚ ಸ್ಥಾನದ ಫಲಗಳನ್ನು ಕೊಡ್ತಾರೆ. ಅಲ್ಲಿಗೆ ಧನುರಾಶಿಯವರಿಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ಈ ಶುಕ್ರ ಬದಲಾವಣೆಯಿಂದ. ಎರಡನೇದು, 14ನೇ ತಾರೀಕು ಸೂರ್ಯ ತನ್ನ ಶತ್ರುವಿನ ಮನೆಯಿಂದ, ಸೂರ್ಯ ಬಂದು ಧನುರಾಶಿಯವರಿಗೆ ಭಾಗ್ಯಸ್ಥಾನಾಧಿಪತಿ, ಆ ಭಾಗ್ಯಸ್ಥಾನಾಧಿಪತಿ ಶತ್ರುವಿನ ಮನೆಯಲ್ಲಿದ್ರು 14ನೇ ತಾರೀಕು ಮಿತ್ರನ ಮನೆಗೆ ಹೋಗಿ ಸುಖ ಸ್ಥಾನಕ್ಕೆ ಬರ್ತಾರೆ. ಈ ಎರಡು ದೊಡ್ಡ ಬದಲಾವಣೆಗಳು ಧನುರಾಶಿಯವರಿಗೆ ಕಾಣ್ತಾ ಇದೆ ಈ ತಿಂಗಳು. ಅದಲ್ಲದೆ ಈ ತಿಂಗಳು ಏನೇನು ವಿಶೇಷತೆಗಳಂದ್ರೆ 3ನೇ ತಾರೀಕು ಹೋಳಿ ಹುಣ್ಣಿಮೆ ಮತ್ತು 19ನೇ ತಾರೀಕು ಯುಗಾದಿ ಹಬ್ಬ, ಚಾಂದ್ರ ಸೌರ ಯುಗಾದಿ ಹಬ್ಬ. ನಮಗೆಲ್ಲ ಹೊಸ ವರ್ಷ, ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ಧನುರಾಶಿಯ ಎಲ್ಲ ವೀಕ್ಷಕರಿಗೂ. ಇನ್ನು 27ನೇ ತಾರೀಕು ಶ್ರೀರಾಮನವಮಿ, 31ನೇ ತಾರೀಕು ಮಹಾವೀರ ಜಯಂತಿ. ಇದು ಈ ಮಾಸದ ವಿಶೇಷತೆಗಳಾದ್ರೆ ಹೇಗಿದೆ ಧನುರಾಶಿಯವರಿಗೆ ಅಂದ್ರೆ, ಮೊದಲನೇದು ಭಾಗ್ಯಸ್ಥಾನಾಧಿಪತಿಯಾದಂಥ ಸೂರ್ಯ. ಸೂರ್ಯ ಯಾವತ್ತೂ ಕೂಡ ಆರೋಗ್ಯಕ್ಕೆ ಕಾರಕನಾಗ್ತಾನೆ, ತಂದೆಯ ಬಲವನ್ನು ವೃದ್ಧಿಸ್ತಾನೆ. ಅಂದ್ರೆ ತಂದೆಯಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ, ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು, ಅಧಿಕಾರಕ್ಕೆ ಸಂಬಂಧಪಟ್ಟಂಥದ್ದು ಇವೆಲ್ಲವೂ ಸೂರ್ಯನೇ. ಹಾಗಾಗಿ ಸೂರ್ಯ ಬಲಿಷ್ಠವಾಗಿದ್ದರೆ ಈ ಬಲಿಷ್ಠ ಫಲಗಳೆಲ್ಲ ನಿಮಗೆ ಸಿಗುತ್ತೆ. 14ನೇ ತಾರೀಕುವರೆಗೂ ಸೂರ್ಯ ಶತ್ರುವಿನ ಮನೆಯಲ್ಲಿದ್ದು 14ನೇ ತಾರೀಕು ನಂತರ ಮಿತ್ರನ ಮನೆಗೆ ಬಂದಾಗ ಭಾಗ್ಯಸ್ಥಾನಾಧಿಪತಿ ಆಕ್ಟಿವೇಟ್ ಆಗ್ತಾರೆ. ಅಲ್ಲಿಗೆ ಭಾಗ್ಯಗಳು, ಭಾಗ್ಯೋದಯ ಕಾಲ ಅಂತ ಕೂಡ ನಾವು ಕರಿತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅಂತಹ ಭಾಗ್ಯಸ್ಥಾನದ ಫಲಗಳು ನಿಮಗೆ ಭಗವಂತ ಕೊಡ್ತಾನೆ. ಸೂರ್ಯನಿಂದ ಯಾವುದೇ ತೊಂದರೆಗಳಿಲ್ಲದೆ ತುಂಬಾ ಉತ್ತಮವಾದ ಅಭಿವೃದ್ಧಿಯನ್ನು ಹೊಂದಬಹುದು ಧನುರಾಶಿಯವರು. ಅದ್ರ ಜೊತೆಗೆ ಲಾಭಸ್ಥಾನ 11ನೇ ಮನೆ, ಹೌಸ್ ಆಫ್ ಗೇಯಿನ್ ಅಂತ ಹೇಳ್ತೀವಿ. ಹಾಗೆ 6ನೇ ಮನೆ ಋಣ ರೋಗ ಶತ್ರುಸ್ಥಾನ. ಆ ಶತ್ರುಸ್ಥಾನ, ರೋಗಸ್ಥಾನ, ಋಣರೋಗ ಸ್ಥಾನದ ಅಧಿಪತಿಯಾಗಿರತಕ್ಕಂಥ ಶುಕ್ರ ನಿಮಗೆ 1ನೇ ತಾರೀಕಿಗೆ ಉಚ್ಚ ಸ್ಥಾನಕ್ಕೆ ಬರ್ತಾರಂದ್ರೆ ಋಣ ಬಾಧೆಗಳು ಕಡಿಮೆ ಆಗುತ್ತೆ, ಸಾಲ ಬಾಧೆಗಳು ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ರೋಗ ಬಾಧೆಗಳು ಕಡಿಮೆ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಜೊತೆಗೆ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ಶತ್ರುವಿನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಏನು ಗುರುಗಳೇ ಶತ್ರುವಿನ ಅನುಗ್ರಹ ಅಂದ್ರೆ, ಶತ್ರುಗಳು ನಿಮಗೆ ಸಮಸ್ಯೆ ಮಾಡದೆ ಮಿತ್ರತ್ವವನ್ನು ಹೊಂದುವಂಥದ್ದೇ ಅನುಗ್ರಹ ಅಂತ ಹೇಳ್ತೀವಿ ನಾವು. ಹಾಗೆ ಲಾಭಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರನೇ ಅಲ್ವಾ, ಹಾಗಾಗಿ ಲಾಭಗಳನ್ನ ಯಥೇಚ್ಛವಾಗಿ ಕೊಡ್ತಾರೆ. ಕೇವಲ ಹಣ ಲಾಭ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಲಾಭವನ್ನ ಅಪೇಕ್ಷೆ ಪಡ್ಬೋದು. ಯಾಕಂದ್ರೆ ಶುಕ್ರ ವಾಹನಕಾರಕ. ಹಾಗಾಗಿ ಧನುರಾಶಿಯವರು ಯಾರಾದರೂ ವೆಹಿಕಲ್ ಸೇಲ್ಸ್ ಅಂಡ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೀರಾ, ಅಥವಾ ನೀವು ಸ್ಟೇಷನರಿ ಮಾಡ್ತಾ ಇದ್ದೀರಾ, ಆಮೇಲೆ ಸಿನಿಮಾ ರಂಗದಲ್ಲಿ ಇದ್ದೀರಾ, ಅದು ಆಕ್ಟರ್ ಆಗ್ಬೋದು, ಆಕ್ಟ್ರೆಸ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಕಮಿಡಿಯನ್ಸ್ ಆಗ್ಬೋದು, ಸಂಗೀತ ವಿದ್ವಾಂಸರಾಗ್ಬೋದು, ವೋಕಲ್ ಹೇಳೋರು ಆಗ್ಬೋದು, ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಆಗ್ಬೋದು, ಆರ್ಕಿಟೆಕ್ಟ್ ಮಾಡಿರ್ತಕ್ಕಂಥವ್ರು ಆಗ್ಬೋದು, ಅಂದ್ರೆ ಅಂದಕ್ಕೆ ಸಂಬಂಧಪಟ್ಟಂತ ಯಾವುದೇ ಆಗ್ಬೋದು. ಬ್ಯೂಟಿ ಪಾರ್ಲರ್ ಇಂದ ನಿಮಗೆ ಪ್ರತಿಯೊಂದು ಪೇಂಟಿಂಗ್ ಆರ್ಟಿಸ್ಟ್ ವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬಾನೇ ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು. ಬಿಕಾಸ್ ಲಾಭಸ್ಥಾನಾಧಿಪತಿ ಎಕ್ಸಾಲ್ಟೆಡ್ ಪೊಸಿಷನ್ ಅಂದ್ರೆ ಉಚ್ಚ ಸ್ಥಾನ. ಧನುರಾಶಿಯವರಿಗೆ ಅದೊಂದು ಶುಭ ಫಲ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗ ಈ ತಿಂಗಳು ಮಾರ್ಚ್ ತಿಂಗಳು ಸೂರ್ಯ ಮತ್ತೆ ಶುಕ್ರ ಇಬ್ಬರು ಕೂಡ ತುಂಬಾ ಒಳ್ಳೆ ಫಲವನ್ನು ಕೊಡ್ತಾರೆ. ಇನ್ನು ಯಾವ ರೀತಿಯಾಗಿದೆ ಈ ವಾರ, ನಿಮಗೆ ಸೂರ್ಯ ಬಲ ಜಾಸ್ತಿ ಇದೆ. ಬರೋ ವಾರ ಅಂದ್ರೆ ಈ ವಾರ ಅಂದ್ರೆ ಮಾರ್ಚ್ 1ನೇ ವಾರ ನಿಮಗೆ ಸೂರ್ಯ ಬಲ ಚೆನ್ನಾಗಿರಲ್ಲ, 2ನೇ ವಾರ ಚೆನ್ನಾಗಿರಲ್ಲ, 3ನೇ ವಾರ 4ನೇ ವಾರ ಚೆನ್ನಾಗಿರುತ್ತೆ. ಬಂಧು ಪುತ್ರರಿಂದ, ಬಂಧು ಮಿತ್ರರಿಂದ ಮತ್ತು ನಿಮ್ಮ ಪುತ್ರರು ಪುತ್ರಿಯರಿಂದ ನಿಮಗೆ ಗೌರವ ಜಾಸ್ತಿ ಸಿಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ವಿವಾಹ ಕಾರ್ಯಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ನಿಮ್ಮ ಪ್ರಯತ್ನಗಳು ಫಲವಾಗುತ್ತೆ. ಶ್ರೀಮಂತಿಕೆ ಅಂದ್ರೆ ಹಣ ಗಳಿಸೋದಲ್ಲ, ಹೊಟ್ಟೆ ತುಂಬ ಊಟ ಮಾಡೋದು ಶ್ರೀಮಂತಿಕೆನೆ.
ಕಣ್ತುಂಬ ನಿದ್ದೆ ಮಾಡೋದು ಒಂದು ಶ್ರೀಮಂತಿಕೆನೆ, ಮೈ ತುಂಬ ಬಟ್ಟೆ ಹಾಕೊಳ್ಳೋದು ಒಂದು ಶ್ರೀಮಂತಿಕೆನೆ. ಆ ಶ್ರೀಮಂತಿಕೆ ಅನ್ನುವಂಥದ್ದು ಸಿಗುತ್ತೆ. ಮಾತುಕತೆಯಲ್ಲಿ ತುಂಬ ಅನುಕೂಲ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಯಾಕೆ ಅಂದರೆ ಧನುರಾಶಿಯವರಿಗೆ ನೇರ ಗುರುದೃಷ್ಟಿ ಇದೆ, ಗುರುಬಲ ಅನ್ನುವಂಥದ್ದಿದೆ. ಧನುರಾಶಿಯವರು ಈ ವಿಚಾರದಲ್ಲಿ ಬಹಳ ಅದೃಷ್ಟವಂತರು. ಯಾಕೆಂದರೆ ಗುರುವಿನ ನೇರ ದೃಷ್ಟಿ 7ನೇ ಮನೆ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಗುರುಬಲ ಅತ್ಯಂತ ಬಲಿಷ್ಠವಾದ ಫಲಗಳಿದೆ. ಗುರುಬಲ, ಶುಕ್ರಬಲ, ರವಿಬಲ 3 ಗ್ರಹದ ಬಲ ಅನ್ನುವಂಥದ್ದು ನಿಮಗೆ ಕಾಣ್ತಾ ಇದೆ. ನಾನಾ ಮೂಲಕವಾದಂಥ ಧನಲಾಭ ಪ್ರಾಪ್ತಿ, ಒಳ್ಳೆಯತನಕ್ಕೆ ನಿಮಗೆ ಒಳ್ಳೆಯ ಹೆಸರು ಸಿಗುತ್ತೆ, ಅಧಿಕವಾದಂಥ ಆದಾಯ, ವರಮಾನ, ಹಿಡಿದ ಕೆಲಸಗಳನ್ನು ನೀವು ಸಾಧನೆ ಮಾಡುವಂಥ ಯೋಗ, ನಿಮಗೆ ನೀವೇ ಸಂತುಷ್ಟರಾಗ್ತೀರಾ. ಅಪ್ಪ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಪ್ಪ, ಈ ತಿಂಗಳು ಒಂದು 50,000 ಎಕ್ಸ್ಟ್ರಾ ಸಂಪಾದನೆ ಮಾಡಿದ್ದೀನಿ, ಸಾಕು ಭಗವಂತ ಕೊಟ್ಟಿರೋ ಪ್ರಸಾದ ಅಂತ ನಿಮಗೆ ನೀವೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಧಿಕವಾದಂಥ ಲಾಭಗಳನ್ನು ನಾವು ಕಾಣ್ಬೋದು. ಮತ್ತು ಈ ಚರ್ಮ ಸಂಬಂಧಪಟ್ಟಂಥ ಉತ್ಪನ್ನಗಳು, ರೇಷ್ಮೆ ಉತ್ಪನ್ನಗಳು, ಸಿಲ್ಕ್ಸ್ ಅಂತ ಹೇಳ್ತೀವಲ್ಲ ಆ ಥರ, ಊದುಬತ್ತಿ ಆಗ್ಬೋದು, ಈ ಥರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾದಂಥ ಅನುಕೂಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ವಿದ್ಯಾಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಘಟ್ಟ ಅನ್ನುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಯಾರಾದರೂ ಪರೀಕ್ಷಾರ್ಥಿಗಳಿದ್ದೀರಾ, ಧನುರಾಶಿಯವರು ಯಾರಾದರೂ SSLC ಎಕ್ಸಾಮ್ಸ್ ಬರೀತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ. ವಿದ್ಯಾಭ್ಯಾಸ ವಿಚಾರದಲ್ಲಿ ಅಪ್ ಟು SSLC ಆಗ್ಬೋದು, ಅಪ್ ಟು ಸಿಂಗಲ್ ಡಿಗ್ರಿ ಆಗ್ಬೋದು, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗ್ಬೋದು, PhD ಪೋಸ್ಟ್ ಡೇಟ್ ಆಗ್ಬೋದು, ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋದಾಗ್ಬೋದು, ಅಥವಾ ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡೋದಾಗ್ಬೋದು, ಇವೆಲ್ಲವೂ ನಿಮ್ಗೆ ತುಂಬ ಚೆನ್ನಾಗಿದೆ. ವಿದ್ಯಾಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಎರಡರಲ್ಲೂ ಕೂಡ ಈ ಒಂದು ತಿಂಗಳಲ್ಲಿ ಧನುರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮೇಲಾಗಿ ನೀವೇನಾದರೂ ವಿದೇಶಿ ಪ್ರಯಾಣ ಮಾಡಬೇಕು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ತುಂಬ ಚೆನ್ನಾಗಿದೆ. ಗೃಹ ಯೋಗ ತುಂಬ ಚೆನ್ನಾಗಿದೆ. ವಾಹನ ಸೌಖ್ಯ, ಮತ್ತು ಅಲೆದಾಟಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಹಿಡಿದ ಕೆಲಸಗಳಲ್ಲಿ ಸಾಧನೆ ಮಾಡ್ತೀರಾ, ಒಳ್ಳೆಯದನ್ನು ಮಾಡುವಂಥ ಮನಸ್ಸೇ ಹೆಚ್ಚು ನಿಮಗಾಗುತ್ತೆ. ಕೆಟ್ಟ ಜನರಿಂದ ದೂರ ಆಗ್ತೀರಾ, ಕೆಟ್ಟ ದೃಷ್ಟಿ ಅನ್ನೋದು ಕಮ್ಮಿ ಆಗುತ್ತೆ, ಈವನ್ ಕೆಟ್ಟ ಅಭ್ಯಾಸಗಳು ಕಡಿಮೆ ಆಗುತ್ತೆ. ಸಂಪಾದನೆ ಎಷ್ಟು ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಂಥ ಖರ್ಚು ನಿಮಗೆ ಈ ಸಲ ಹೆಚ್ಚು ಸಿಗುತ್ತೆ. ಒಟ್ಟಿನಲ್ಲಿ ಸಾಲ ಅಂತೂ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ರಿಂಟಿಂಗ್ ಪ್ರೆಸ್ಸು, ಕಾಗದದ ಸಂಬಂಧಪಟ್ಟಂಥ ವ್ಯಾಪಾರ, ಬಣ್ಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಅಸಮಾಧಾನ ದೂರ ಆಗುತ್ತೆ. ಮತ್ತು ನಿಮ್ಮ ಪರಿಶ್ರಮಕ್ಕೆ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ. ಮಾತುಕತೆಗಳಲ್ಲಿ ಶುಭ ಆಗಿ, ಕಾರ್ಯಸಿದ್ಧಿಯಾಗಿ, ಸತ್ಕಾರ ಸಮಾರಂಭ, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ, ವಿದೇಶಿ ಪ್ರಯಾಣದಲ್ಲಿ ಕೂಡ ಅನುಕೂಲ ಆಗುವಂಥದ್ದು, ಸರ್ಕಾರ ಉದ್ಯೋಗ ಸಿಗುವಂಥದ್ದು, ಇರುವಂಥ ಸರ್ಕಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ ಬರೀತಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಅನುಕೂಲ. ವಾಹನ ಲಾಭ, ಸಕಾಲಕ್ಕೆ ಇತರರಿಂದ ಸಹಾಯ ಅನ್ನುವಂಥದ್ದು ಕೂಡ ನಿಮಗೆ ಧನುರಾಶಿಯವರು ಸಿಗುತ್ತೆ. ಮಕ್ಕಳಿಂದ ಸೌಖ್ಯ, ಬುದ್ಧಿವಂತಿಕೆಯಿಂದ ಒಳ್ಳೆ ಲಾಭ ಇರುತ್ತೆ. ಮತ್ತು ನಿಧಾನವಾಗಿ ಕೆಲಸಗಳಾಗುತ್ತೆ, ಆದರೆ ಖಂಡಿತ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಸಿದ್ಧಿಯಾಗಿ ಪರಿಪೂರ್ಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಕಾಣ್ತಾ ಇಲ್ಲ. ಗೃಹಕ್ಕೆ ಸ್ವಲ್ಪ ಹೆಚ್ಚು ಖರ್ಚು ಮಾಡ್ತೀರಾ, ಒಂದು ಸೋಫಾ ತೊಗೊಂಬ, TV ತೊಗೊಂಬ, AC ತೊಗೊಂಬ, ಆ ಥರ ಸ್ವಲ್ಪ ಗೃಹಕ್ಕೆ ಖರ್ಚು ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ವಸ್ತ್ರಗಳನ್ನು ಹೆಚ್ಚು ಖರೀದಿ ಮಾಡ್ತೀರಾ, ನೂತನ ವಸ್ತ್ರಗಳನ್ನು ಧಾರಣೆ ಮಾಡ್ಕೋತೀರಾ, ಅಪಾಯದಿಂದ ಪಾರಾಗ್ತೀರಾ, ಕಲಹಗಳಿಂದ ದೂರ ಆಗ್ತೀರಾ. ಎಷ್ಟು ಒಳ್ಳೆದಿದೆ ನೋಡಿ ಧನುರಾಶಿಯವರಿಗೆ ತಿಂಗಳು. ಮತ್ತು ಅಧಿಕಾರ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಏನಪ್ಪ ಒಂದು ಸಮಸ್ಯೆ ಅಂದರೆ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆ. ಧನುರಾಶಿಯವರಿಗೆ ಉದ್ಯೋಗದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಉದ್ಯೋಗ ನಿಮಗೆ ಲೇ ಆಫ್ ಆಗುವಂಥದ್ದು, ಉದ್ಯೋಗ ಬಿಟ್ಟು ಹೋಗುವಂಥದ್ದು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಉದ್ಯೋಗದಲ್ಲಿ ಏನಾದ್ರು ತೊಂದರೆ ಆಗಬಹುದಾ ಅಂತ ತಿಳ್ಕೊಳ್ಳಿ. ಆಗೋದಿದ್ರೆ ಅದಕ್ಕೆ ಸುಲಭವಾದ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದಷ್ಟು ಇನ್ನೊಂದು 2-3 ತಿಂಗಳು ಒಂದು ಸ್ವಲ್ಪ ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡಿ. ಆಮೇಲೆ ನಿಮಗೆ ಗುರುಬಲನೂ ಹೋಗ್ಬಿಡುತ್ತೆ. ಯಾವಾಗ ಜೂನ್ 2ನೇ ತಾರೀಕು ಗುರುಬಲ ಹೋಗ್ಬಿಡುತ್ತೆ. ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಮುಗಿದೋದ್ರೆ ಏಪ್ರಿಲ್ ಮೇ 2 ತಿಂಗಳೇ. ಅದಾದ್ಮೇಲೆ ಗುರುಬಲ ಹೊಟ್ಟೋಗುತ್ತೆ. ಗುರುಬಲ ಹೋದ್ರೂ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಜೂನ್ 2ನೇ ತಾರೀಕು ಗುರುಬಲ ಹೋಗುತ್ತೆ. ಹೋದ್ರೂ ಕೂಡ ಎಲ್ಲಾ ಕಡೆನೂ ಗುರುಶಾಂತಿ ಮಹಾಯಾಗಗಳು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ ಮಠಗಳಲ್ಲೋ ದೇವಸ್ಥಾನಗಳಲ್ಲೋ ಎಲ್ಲಾದ್ರೂ ಗುರುಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಅಲ್ಲೋಗಿ ನೀವು ಹೆಸರು ಬರೆಸಿ ಸಂಕಲ್ಪಕ್ಕೆ ಪಾರ್ಟಿಸಿಪೇಟ್ ಮಾಡಿ. ವಿಶೇಷವಾಗಿ ಈ ಒಂದು ಗುರುಶಾಂತಿ ಮಹಾಯಾಗ ಧನುರಾಶಿಯವರು ಮಾಡ್ಕೊಳ್ಳೇಬೇಕು. ಯಾಕೆ ಮಾಡ್ಕೋಬೇಕಂದ್ರೆ ಇನ್ನು 1 ವರ್ಷ ನಿಮಗೆ ಗುರುಬಲ ಇರಲ್ಲ. ಅದಕ್ಕೋಸ್ಕರ ನೀವು ಜೂನ್ 2ನೇ ತಾರೀಕು ಮಾಡ್ಕೋಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗ್ಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ನೀವು 8431384001 ಅಂತ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ನಿಮಗೆ ಆ ಮಾಹಿತಿ ಎಲ್ಲ ಕೊಡ್ತಾರೆ. ಈ ಒಂದು ಗುರುಶಾಂತಿ ಮಹಾಯಾಗದಲ್ಲೇ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೈಶ್ಚರ ಹೋಮ ಕೂಡ ಆಗುತ್ತೆ. ಶನೀಶ್ವರ ಭಗವಂತನಿಗೆ ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ,
ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ವಿಶೇಷವಾದಂಥ ಮಹಾಲಕ್ಷ್ಮಿ ಹೋಮ ಆಗ್ತಾ ಇದೆ. ಇಷ್ಟು ಹೋಮನು ನಾವು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಅಂದರೆ ಈ ಹೋಮಕ್ಕೆ ಕೇವಲ 1,000 ಜನಕ್ಕೆ ಮಾತ್ರ ಅವಕಾಶ, ಅದಕ್ಕಿಂತ ಹೆಚ್ಚಿಲ್ಲ. ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ 1,001 ರೂಪಾಯಿ ಒಬ್ಬರಿಗೆ ನಾವು ಫೀಸನ್ನು ಇಟ್ಟಿದ್ದೀವಿ. ಕರುಂಗಲಿ ಮಾಲಾ ಅನ್ನುವಂಥ ಒಂದು ಮಾಲೆಯನ್ನು ಪೂಜೆನಿಟ್ಟು ಪೂಜೆ ಮಾಡಿ ಅಕ್ಷತೆ ಸಮೇತವಾಗಿ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಪ್ರಸಾದ ಬರುತ್ತೆ. ಒಂದೊಂದು ಸಂಕಲ್ಪಕ್ಕೂ ಒಂದೊಂದು ಕೊರಿಯರ್ ಬರುವಂಥದ್ದು, ಒಂದು ಕರುಂಗಲಿ ಮಾಲೆ ಬರುವಂಥದ್ದು. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಈ ಸಂದರ್ಭಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ಪೂಜೆಗೆ ದುಡ್ಡು ಕೊಟ್ಟವ್ರು ಮಾತ್ರ ಬರಬೇಕು ಅಂತಿಲ್ಲ, ನೀವು ಯಾರಾದರೂ ಬರ್ಬೋದು. ನೀವು ಲೊಕೇಶನ್ನು ಫಸ್ಟ್ ಕಮೆಂಟಲ್ಲೇ ಪಿನ್ ಆಗಿರುತ್ತೆ. ನಿಮ್ಮ ಬಂಧುಗಳು, ಇಷ್ಟಮಿತ್ರರು, ಮನೆ ಪಕ್ಕದವರು, ನಿಮ್ಮ ಮನೆಯಲ್ಲಿ ಕುಟುಂಬ ಸಮೇತವಾಗಿ ಬಂದು ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಕರುಂಗಲಿ ಮಾಲೆ ಬೇಕು ಅಂದರೆ ನೀವು ಖಂಡಿತ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೋಬೇಕು. ಹೋದ ಸಲ ತುಂಬ ರಿಜಿಸ್ಟ್ರೇಷನ್ ಆಗೋಗಿ ಸುಮಾರು ಒಂದು 20-25 ಜನಕ್ಕೆ ನಾವು ಪ್ರಸಾದ ಕಳ್ಸೋಕ್ಕಾಗಿಲ್ಲ. ಈ ಸಲ ಆ ಥರ ಮಾಡ್ಕೊಳ್ಳಲ್ಲ, ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಗುರುಗಳ ಆಶೀರ್ವಾದದಿಂದ ನಿಮಗೆ ಖಂಡಿತವಾಗ್ಲೂ ಗುರುಬಲ ಹೋದರೂ ಕೂಡ ಗುರುಬಲ ಸಿಗುತ್ತೆ. ಇನ್ನು ಸ್ವಲ್ಪ ಮಟ್ಟಿಗೆ ಒಂಚೂರು ಸಣ್ಣ ಪುಟ್ಟ ವ್ಯಾಜ್ಯಗಳಾಗ್ಬೋದು ಮನೆಯಲ್ಲಿ. ಆ ವ್ಯಾಜ್ಯಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆದಷ್ಟು ಆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ದರ್ಶನ ಮಾಡಿ ಆಂಜನೇಯ ಸ್ತೋತ್ರಗಳನ್ನು, ಹನುಮಾನ್ ಚಾಲೀಸ ಅಥವಾ ಆಂಜನೇಯ ಸ್ತೋತ್ರಗಳನ್ನು ನೀವು ಕೇಳುವಂಥದ್ದು ಬಹಳ ಒಳ್ಳೆಯದು. ಬಂಧು ಮಿತ್ರರ ಸಹಾಯ ಸಿಗುತ್ತೆ, ಅನುಕೂಲ ಆಗುತ್ತೆ. ಭೂಮಿಯ ಸಪೋರ್ಟ್, ಭೂಮಿಯನ್ನು ಕೊಳ್ಳುವಂತಹ ಯೋಗ, ಮತ್ತು ನಿಮ್ಮ ಮಕ್ಕಳು ನಿಮ್ಮಿಂದ ಸಂತೋಷವನ್ನು ಹೆಚ್ಚು ಪಡ್ತಾರೆ, ಸ್ನೇಹ ಜಾಸ್ತಿ ಆಗುತ್ತೆ, ಮತ್ತು ಅಧಿಕಾರದಲ್ಲಿ ಪ್ರಗತಿ, ಇಷ್ಟಸಿದ್ಧಿ, ಯಾವುದಾದ್ರೂ ದೋಷ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೋತೀರಾ. ಅಪಘಾತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ನಿಮಗೆ ಈ ಒಂದು ತಿಂಗಳು ದೂರವಾಗುತ್ತೆ. ವಿಶೇಷವಾಗಿ ಸಂಸ್ಕಾರ ಅನ್ನುವಂಥದ್ದು ಹೆಚ್ಚು ಬೆಳೆಯುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಆಗೋದ್ರ ಜೊತೆಗೆ ಹೆಚ್ಚಿನ ಜನರ ಒಂದು ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ. ಒಂದಂತೂ ಕ್ಲಿಯರ್ ಆಗಿದೆ, ನೀವು ವಾಸ ಮಾಡೋ ಸ್ಥಾನ ನಿಮಗೆ ಬಲಿಷ್ಠವಾಗಿರುತ್ತೆ. ಏನೋ ಯೋಚನೆ ಮಾಡೋ ಅವಕಾಶ ಇಲ್ಲ. ಉದ್ಯೋಗದಲ್ಲಿ ಮಾತ್ರ ಸಮಸ್ಯೆಗಳಾಗ್ಬೋದು. ಆ ಉದ್ಯೋಗದ ಸಮಸ್ಯೆಯನ್ನು ಆಗದೇ ಇದ್ದಾಗ ನೀವು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ಸಾಧ್ಯವಾದಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹನುಮಾನ್ ಚಾಲೀಸ ಮತ್ತು ಹನುಮಂತನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಕೇಳಿ. ಧೈರ್ಯವನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ ಧನುರಾಶಿಯವರು. ಯಾಕೆಂದರೆ ನಿಮಗೆ ಗುರುಬಲ ಇದೆ, ಶುಕ್ರ ಬಲ ಇದೆ, ಸೂರ್ಯ ಬಲ ಇದೆ, ಈವನ್ ಬೇರೆ ಗ್ರಹಗಳ ಬಲನೂ ಇದೆ. ಬಟ್ ಮೇಜರ್ ಬಲಗಳು ಈ 3 ಇರೋದ್ರಿಂದ ಧೈರ್ಯವನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಸದಾಕಾಲ ನೀವು ಧೈರ್ಯವಂತರಾಗೇ ಇರಿ. ನಿಮಗೆ ಭಗವಂತನ ಆಶೀರ್ವಾದದಿಂದ, ಅನುಗ್ರಹದಿಂದ ಮತ್ತಷ್ಟು ಮಗದಷ್ಟು ಶುಭ ಫಲ ಸಿಗುತ್ತೆ. ಇನ್ನಂತೂ ಈ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೂಡ ಯಥೇಚ್ಛವಾದ ಲಾಭಗಳು, ಶುಭ ಫಲಗಳನ್ನು ಪಡಿತೀರಾ. ರೈತರಿಗೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ತಿಂಗಳು ಮಾರ್ಚ್ ತಿಂಗಳು ಒಂದು ಸಡಗರ ಸಂಭ್ರಮ ನಿಮ್ಮ ಮನೆಯಲ್ಲಿ ಕಾಯ್ತಾ ಇದೆ. ಅದನ್ನು ಎಂಜಾಯ್ ಮಾಡಿ. ಭಗವಂತ ಒಳ್ಳೇದು ಮಾಡಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ವಿಭವಂತು.